ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ. ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ, ಬೆಂಬಲ ಸದಾ ಇರಲಿ. ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 16ನೆಯ ಬಾರಿ ಮುಂಗಡ ಪತ್ರವನ್ನು ಮಂಡಿಸಿದ್ರು. ಇದೊಂದು ದಾಖಲೆ ಅಂತ. ಸೊ ಈ ಮುಂಗಡ ಪತ್ರದಲ್ಲಿ ಏನಿದೆ ಏನಿಲ್ಲ ಒಟ್ಟಾರೆಯಾಗಿ ಹಲವು ಅಂಶಗಳಿವೆ. ನಾನು ಸಂಪೂರ್ಣವಾಗಿ ಮುಂಗಡ ಪತ್ರವನ್ನು ಇವತ್ತು ಅಧ್ಯಯನ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಆದರೆ ಮೇಲ್ನೋಟಕ್ಕೆ ನೋಡಿದಾಗ ಇದು ಒಂದು ರೀತಿಯ ಜನಪರವಾದ ಮುಂಗಡ ಪತ್ರ ಅಂತ ನನಗೆ ಅನಿಸುತ್ತೆ. ಎಲ್ಲ ಜಾತಿ ಸಮುದಾಯಗಳಿಗೆ ಅವರು ಈ ಮುಂಗಡ ಪತ್ರದಲ್ಲಿ ಹಣವನ್ನು, ಯೋಜನೆಗಳನ್ನು ಕೊಡುವ ಯತ್ನವನ್ನು ಮಾಡಿದ್ದಾರೆ. ಈವನ್ ದೇವಸ್ಥಾನದ ತಸ್ತೀಕನ್ನು ಜಾಸ್ತಿ ಮಾಡುವ ತೀರ್ಮಾನ ತಗೊಂಡಿದ್ದಾರೆ. ಮುಸ್ಲಿಮರಿಗೆ ಅವರ ಪಾಲು ಏನು ಸಲ್ಲಬೇಕು ಅದನ್ನು ಕೊಡುವ ಯತ್ನ ಮಾಡಿದ್ದಾರೆ. ಹಾಗೆಯೇ ಗ್ರಾಮಾಂತರ ಪ್ರದೇಶ, ಎಲ್ಲ ರೀತಿಯ ಓವರಾಲ್ ಆಗಿದೆ. ನಾನು ಅದನ್ನ ಅಧ್ಯಯನ ಮಾಡಿಬಿಟ್ಟು ನಾಳೆ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಇವತ್ತು ಮಾತಾಡಲಿ, ಯಾಕಂದರೆ ಪೂರ್ಣ ಬಜೆಟ್ ಅಧ್ಯಯನ ಮಾಡಬೇಕು. ನಾನು ಹಲವು ವರ್ಷಗಳ ಕಾಲ ಬಜೆಟನ್ನು ಕವರ್ ಮಾಡಿ ವರದಿ ಮಾಡಿದವನು ಪ್ರಿಂಟ್ನಲ್ಲಿ, ಪತ್ರಿಕೆಗಳಲ್ಲಿ. ಅದರಿಂದ ಬಜೆಟ್ನ ಬಗ್ಗೆ ನನಗೆ ಜ್ಞಾನ ಇದೆ. ನೀವು ಏನು ಗೊತ್ತೋ ಬಜೆಟ್ ಬಗ್ಗೆ ಬಟ್ಟ ಅಂತ ಹೇಳುವವರಿಗೆ ಹೇಳ್ತಾ ಇದ್ದೀನಿ. ನಾನು ಓದಿದ್ದೆ ಎಕಾನಮಿಕ್ಸು, ಆಯಿತಾ? ಅದರಿಂದ ಎಲ್ಲ ನನಗೆ ಈ ವಿಚಾರ ಗೊತ್ತಿದೆ. ಅದನ್ನ ಅಧ್ಯಯನ ಮಾಡಿ ನಾಳೆ ನಾನು ಮಾತಾಡ್ತೀನಿ. ನೀನು ಆರ್ಥಿಕ ತಜ್ಞನ, ಬೇರೆಯವರು ಅಂತ ಎಲ್ಲ ಕೆಲವು ಈ ಚಡ್ಡಿ, ಈ ಕೂಗುಮಾರಿಗಳಿವೆಯಲ್ಲ, ಬಂದು ಕೂಗಾಡ್ತವೆ. ಹೌದು, ನಾನು ಆರ್ಥಿಕ ವಿಚಾರಗಳ ವಿದ್ಯಾರ್ಥಿ. ನಾನು ಎಕಾನಮಿಕ್ಸನ್ನು ಓದಿದ್ದೇನೆ. ಎಕಾನಮಿಕ್ಸ್ ನನಗೆ ಇಷ್ಟ, ಆಯಿತಾ? ಮಾತಾಡ್ತೀನಿ. ಇವತ್ತು ನಾನೊಂದು ಮಾತಾಡ್ತೇನೆ, ನಾನು ಬೇರೆ ವಿಚಾರ ಮಾತಾಡ್ತೇನೆ. ಏನದು? ಭಗವದ್ಗೀತೆ ಅಲ್ಲೊಂದು ಮಾತಿದೆ, ಗೊತ್ತಾ ನಿಮಗೆ? ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯೋತ್ಸವ. ಸೊ ಈ ಮಾತು ಅಂದರೆ ಏನು ಕುರುಕ್ಷೇತ್ರ ಇದೆ, ಕುರುಕ್ಷೇತ್ರವನ್ನು ಧರ್ಮಕ್ಷೇತ್ರ ಅಂತ ಕರೆಯಲಾಗಿದೆ. ನಮ್ಮಲ್ಲಿ ಯಾವುದನ್ನು ಧರ್ಮಕ್ಷೇತ್ರ ಅಂತ ಕರೆಯಲಾಗುತ್ತೆ? ಯಾವುದು ಧರ್ಮ ಇರುವ ಸ್ಥಳವಾಗಿರುತ್ತೆ. ನಿಜವಾಗಿ ಈ ಧರ್ಮ ಇರುವುದೇನಿದೆಯಾ, ಅದೇನದು, ಎಲ್ಲಿದೆ ಅದು? ಅಧರ್ಮ ನಡೆಯುವುದೆಲ್ಲ ಕುರುಕ್ಷೇತ್ರ ಆಗ್ಬಿಡುತ್ತಾ, ಇದಾಗ್ಬಿಡುತ್ತಾ? ಧರ್ಮದ ಸ್ಥಾನ, ಧರ್ಮದ ಸ್ಥಳ, ಧರ್ಮದ ವೇದಿಕೆ, ಇದೆಲ್ಲ ಹೇಗಿರ್ತದೆ? ಕುತೂಹಲಕರ ಅಲ್ವಾ? ಯೋಚನೆ ಮಾಡಿ ತಾವು. ಸೊ ಇದು ಬಹಳ ಮುಖ್ಯ ಆಗಿದೆ. ಧರ್ಮದ ಅಡಿಯಲ್ಲಿ, ಅದರ ಅಂಬ್ರೆಲ್ಲಾದ ಅಡಿಯಲ್ಲಿ ನಿಂತು ಮೋಸ ಮಾಡುವ, ಅತ್ಯಾಚಾರ ಮಾಡುವ, ಬದುಕನ್ನು ಕಸಿದುಕೊಳ್ಳುವ, ಹೆಣ್ಣು ಮಕ್ಕಳನ್ನು ಒಂದು ವಸ್ತುವನ್ನಂತೆ ನೋಡುವ, ಅವರ ಮೇಲೆ ಅತ್ಯಾಚಾರ ಎಸಗಿ ಆ ಹೆಣ್ಣು ಮಕ್ಕಳ ದೇಹವನ್ನು ನದಿಯಲ್ಲಿ ಬಿಡುವ ಹಲವು ಆರೋಪಗಳು ಕೇಳಿಬರ್ತವೆ. ಯಾರೂ ಮಾತನಾಡ್ತಾ ಇಲ್ಲ. ಆದರೆ ಯಾಕೆ ಹೀಗಾಗುತ್ತೆ ಅಂತ, ಅದು ಬಹಳ ಮುಖ್ಯವಾದ್ದು. ನಾನು ಒಂದು ಫೋಟೋವನ್ನು ನೋಡ್ತಾ ಇದ್ದೆ. ಅದರಲ್ಲಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಇಬ್ಬರು ತಮ್ಮ ದೇಹದ ಮೇಲ್ಭಾಗದ ಬಟ್ಟೆಯನ್ನು ಕಳಚಿ ಒಬ್ಬ ಧಾರ್ಮಿಕ ಎನ್ನಬಹುದಾದ ವ್ಯಕ್ತಿ ಎದುರು ನಿಂತಿದ್ದರು. ಆ ಫೋಟೋ ತೋರಿಸ್ತೀನಿ ನಿಮಗೆ. ನಿಂತಿದ್ದರು. ಸೊ ನನಗೆ ಶಾಕ್ ಆದ್ದೇನು ಅಂದರೆ, ಯಾವುದೇ ಒಂದು ಸ್ಥಳ ಏನಿದೆ, ಈ ಫಾರ್ ಎಕ್ಸಾಂಪಲ್ ನಾನು ಭಗವದ್ಗೀತೆಯ ಒಂದು ಶ್ಲೋಕವನ್ನು ಉದ್ಧರಿಸಿದೆ, ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಅಂತ. ಕುರುಕ್ಷೇತ್ರದಲ್ಲಿ ಹೆಣಗಳು ಉರುಳಿ ಹೋದು, ಅಲ್ಲಿ ಯುದ್ಧಕ್ಕೆ ಯಾವ ನಿಯಮಗಳನ್ನು ಪಾಲಿಸಬೇಕಾಗುತ್ತೋ ಆ ನಿಯಮವನ್ನು ಪಾಲಿಸಲೇ ಇಲ್ಲ. ಸೊ ಏನು ಗದಾಯುದ್ಧ ನಡೆಯುವಾಗ ಸೊಂಟದ ಕೆಳಗೆ ಹೊಡಿಬಾರ್ದು ಅನ್ನುವ ನಿಯಮ ಇತ್ತು. ಆದರೆ ದುರ್ಯೋಧನನ ಸೊಂಟದ ಕೆಳಗೆ ಹೊಡೆದು ಭೀಮ ಕೊಂದ. ಇದು ಧರ್ಮವಾ? ಇದು ಧರ್ಮದ ಕ್ಷೇತ್ರವಾ? ಲಕ್ಷಾಂತರ ಜನ ಹೆಣ ಕುರುಕ್ಷೇತ್ರದಲ್ಲಿ ಬಿದ್ದು ಹೋಗ್ಬಿಟ್ಟು ಕೊನೆಯದಾಗಿ ದುರ್ಯೋಧನ ಬರುವಂಥ ಸಂದರ್ಭದಲ್ಲಿ ಕುರುಕ್ಷೇತ್ರದಲ್ಲಿ ಆತ ಹೆಣಗಳ ಮೇಲೆ ಹೆಜ್ಜೆ ಇಡ್ತಾ
ಪರ್ವತ ಹತ್ತುವಂತೆ ಕಣ್ಣೀರಾಗ್ತಾ ಹೋಗ್ತಿದ್ನಂತೆ. ಇದಕ್ಕೆಲ್ಲ ಕೃಷ್ಣ ಏನಂದ ಇನ್ನೊಂದು, ಬಟ್ ನಾನು ಆ ಸ್ಥಳದ ಬಗ್ಗೆ ಹೇಳ್ತೀನಿ. ಕುರುಕ್ಷೇತ್ರ ಹೇಗೆ ಧರ್ಮದ ಸ್ಥಳ ಆಗುತ್ತೆ, ಇವತ್ತಿನ ಸಂದರ್ಭದಲ್ಲಿ ಹೇಗೆ ಧರ್ಮದ ಸ್ಥಳ ಆಗುತ್ತೆ ಅಲ್ವಾ? ಒಂದು ಪ್ರದೇಶದಲ್ಲಿ ಸತತವಾಗಿ ಅತ್ಯಾಚಾರ ನಡೆದರೆ, ಅತ್ಯಾಚಾರ ಮಾಡಿ ಹೆಣ್ಣುಮಕ್ಕಳ ಹೆಣವನ್ನು ನದಿಗೆ ಬಿಟ್ಟರೆ ಅದನ್ನು ನಾವು ಧರ್ಮದ ಸ್ಥಳ ಅಂತ ಹೇಗೆ ಪರಿಗಣಿಸೋಣ? ಅಲ್ಲಿರುವ ದೇವರು ಯಾರು ಅಲ್ವಾ? ಸೊ ಬಹುಮಟ್ಟಿಗೆ ನೀವು ದಕ್ಷಿಣ ಕರ್ನಾಟಕದಲ್ಲಿ ಇರಲಿ, ಉತ್ತರ ಕರ್ನಾಟಕದಲ್ಲಿ ಇರಲಿ, ದಕ್ಷಿಣ ಭಾರತದಲ್ಲಿ ಇರಲಿ, ಶೈವ ಪರಂಪರೆ ಬಹಳ ಮುಖ್ಯವಾಗಿದೆ. ಶಿವ ಓಲ್ಡೆಸ್ಟ್ ದೇವರು. ಆ ಶಿವನ ನಿರ್ವಹಣೆಯನ್ನು ಯಾರೋ ಅನ್ಯ ಧರ್ಮೀಯರು ಮಾಡ್ತಾರೆ ಅನ್ನೋ ಕಾರಣಕ್ಕಾಗಿ ಸುಪ್ರೀಂ ಕೋರ್ಟಿಗೆ ಹೋಗ್ಬಿಟ್ಟು ಈ ದೇವಸ್ಥಾನ ಜೈನರ ದೇವಸ್ಥಾನ, ಇದು ಹಿಂದೂಗಳ ದೇವಸ್ಥಾನ ಅಲ್ಲ ಅಂದರೆ ಹಿಂದೂಗಳಿಗೆ ಯಾಕೆ ಮುಖ್ಯ ಆಗಲ್ಲ? ಇದು ಉಳಿದೆಲ್ಲ ವಿಚಾರಗಳನ್ನು ಹಿಡ್ಕೊಂಡು ಕೂಗಾಡುವವರು, ಕೇಸರಿ ಶಾಲ ಹಾಕೊಳ್ಳುವವರು, ಹಣೆ ಮೇಲೆ ನಾಮ ಹಾಕೊಳ್ಳುವವರು, ಹಣೆ ಮೇಲೆ ನಾಮ ಹಾಕೊಂಡು ಬೇರೆಯವರಿಗೆ ನಾಮ ಹಾಕುವವರು, ಕುತ್ತಿಗೆಯಲ್ಲಿ ರುದ್ರಾಕ್ಷಿ ಮಾಲೆಯನ್ನು ಹಾಕಿಕೊಂಡು ಮಿಂಚುವವರು. ಒಂದು ಶಿವ ದೇವಸ್ಥಾನ ಅದು ಜೈನ ದೇವರು ಅಂತ ಅಂದರೆ ಅದಕ್ಕೆ ಯಾಕೆ ಪ್ರತಿಕ್ರಿಯೆ ನೀಡಲ್ಲ? ಸೆಲೆಕ್ಟಿವ್ ಆದದ್ದ? ಹಾಗಿದ್ರೆ ಯಾರು ಅದರ ಆಡಳಿತಾಧಿಕಾರಿ ಇದ್ದಾರೆ? ಅವರ ಸ್ವಂತ ಆಸ್ತಿ ಈ ಹಿಂದೂ ದೇವಸ್ಥಾನ ಹೇಗಾಗುತ್ತೆ? ಯೋಚನೆ ಮಾಡಬೇಕಂದಲ್ವಾ? ನಾನು ಇವತ್ತು ಈಗ ಅದನ್ನು ಯೋಚನೆ ಮಾಡ್ತಾ ಇದ್ದೆ. ಯಾಕೆಂದರೆ ನನ್ನ ಎದುರು ಒಂದು ವರದಿ ಇದೆ. ನಾನು ಇದನ್ನು ಮೀರಿ ನಾನು ಏನು ಹೇಳೋದಕ್ಕಾಗಲ್ಲ. ಬೇಕಾದರೆ ಆ ವಿಚಾರಗಳ ಬಗ್ಗೆ ಸುದೀರ್ಘವಾಗಿ ಮಾತನಾಡೋದಕ್ಕೆ ಕಾನೂನಿನ ಅಡ್ಡಿ ಆತಂಕಗಳಿವೆ. ಯಾರು ಇದಕ್ಕೆ ಸಂಬಂಧಪಟ್ಟವರು ಅವರು ಈ ತಮ್ಮ ವಿಚಾರವನ್ನು ಮಾತನಾಡದಂತೆ ನಮ್ಮ ಮೇಲೆ ಒಂದು ನಿರ್ಬಂಧನ ಹೇರಿ ನ್ಯಾಯಾಲಯದ ತಡೆಯಾಜ್ಞೆಯನ್ನು ಪಡೆದಿದ್ದಾರೆ. ಆದ್ದರಿಂದ ನಾನು ಅದನ್ನು ಮಾತನಾಡಲ್ಲ. ಆದರೆ ನನ್ನ ಮುಂದಿರುವ ವರದಿಯನ್ನು ಹೇಳ್ತಾರೆ. ಇದು ಇಡೀ ಘಟನೆ ಏನಿದೆ, ಈ ಘಟನೆಯ ಒಳಮುಖಗಳನ್ನು ಇದು ತೆರೆದಿಡುತ್ತೆ. ಈ ಶೀರ್ಷಿಕೆ ಹೀಗಿದೆ: ಸಮೀರ್ಗೆ ನೋಟಿಸ್, ಕೋರ್ಟ್ ತಡೆ, ಕಾನೂನು ಪ್ರಕ್ರಿಯೆಯಲ್ಲಿ ವ್ಯತ್ಯಯ, ಬಳ್ಳಾರಿ ಪೊಲೀಸರ ವಿರುದ್ಧ ನ್ಯಾಯಪೀಠದಿಂದ ಅತೃಪ್ತಿ. ಈ ವರದಿಯನ್ನು ಓದಿ ಹೇಳ್ತೇನೆ. ಅದರ ಹಿನ್ನೆಲೆ ಎಲ್ಲವನ್ನ ತಾವೇ ಆಲೋಚನೆ ಮಾಡಿ. ಯಾವುದು ಧರ್ಮಕ್ಷೇತ್ರ, ಯಾವುದು ಧರ್ಮದ ಜಾಗ, ಯಾವುದು ಧರ್ಮದ ವೇದಿಕೆ, ಎಲ್ಲಿ ಧರ್ಮ ಇದೆ, ಯಾವುದನ್ನು ಧರ್ಮದ ಸ್ಥಳ ಅಂತ ನಾವು ಸ್ವೀಕರಿಸಬೇಕು, ಆಲೋಚನೆ ಮಾಡಿ. ಈ ವರದಿ ಏನು ಹೇಳುತ್ತೆ ಅಂತಂದರೆ, ಓದಿ ಹೇಳ್ತೀನಿ, ನಾನು ಇದನ್ನು ಮೀರಿ ಏನು ಹೇಳಲಾರೆ. ಸೌಜನ್ಯ ಮೇಲಿನ ಅತ್ಯಾಚಾರ ಮತ್ತು ಕೊಲೆ ಆರೋಪದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸುದ್ದಿ ಬಿತ್ತರಿಸಿದ ಯೂಟ್ಯೂಬರ್ MD ಸಮೀರ್ ಅವರಿಗೆ ಬಳ್ಳಾರಿ ಪೊಲೀಸರು ಠಾಣೆಗೆ ಹಾಜರಾಗಲು ನೋಟಿಸ್ ನೀಡುವ ಮುನ್ನ ಕಾನೂನು ಪ್ರಕ್ರಿಯೆಯಲ್ಲಿ ಎಡವಿದ್ದಾರೆ ಎಂದು ಅತೃಪ್ತಿ ವ್ಯಕ್ತಪಡಿಸಿರುವ ಹೈಕೋರ್ಟ್ ನೋಟಿಸ್ಗೆ ಮಧ್ಯಂತರ ತಡೆ ನೀಡಿದೆ. ಪೊಲೀಸ್ ನೋಟಿಸ್ ಪ್ರಶ್ನಿಸಿ MD ಸಮೀರ್ ಸಲ್ಲಿಸಿದ್ದ ರಿಟ್ ಅರ್ಜಿಯನ್ನು ನ್ಯಾಯಮೂರ್ತಿ M ನಾಗಪ್ರಸನ್ನ ಅವರಿದ್ದ ಏಕಸದಸ್ಯ ನ್ಯಾಯಪೀಠ ಗುರುವಾರ ತುರ್ತು ವಿಚಾರಣೆ ನಡೆಸಿತು. ವಿವಾದದ ವೇಳೆ ಸಮೀರ್ ಪರ ಸುಪ್ರೀಂ ಕೋರ್ಟ್ ವಕೀಲ A. ವೇಲನ್ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಹಾಜರಾಗಿ ಸಮೀರ್ ಯೂಟ್ಯೂಬರ್ ಆಗಿದ್ದು ಸೌಜನ್ಯ ಕೊಲೆಗೆ ಸಂಬಂಧಿಸಿದಂತೆ ವಿಡಿಯೋ ಅಪ್ಲೋಡ್ ಮಾಡಿದ್ದರು. ಇದನ್ನು ಲಕ್ಷಾಂತರ ಮಂದಿ ವೀಕ್ಷಿಸಿದ್ದಾರೆ. ಲಕ್ಷಾಂತರ ಅಲ್ಲ, 1.5 ಕೋಟಿ ಆಗಿದೆ ಈಗ ವೀಕ್ಷಿಸಿದ್ದಾರೆ. ಇದನ್ನು ಆಧರಿಸಿ ಪೊಲೀಸರು ಸ್ವಯಂ ಪ್ರೇರಿತವಾಗಿ ದೂರು ದಾಖಲಿಸಿಕೊಂಡಿದ್ದಾರೆ ಎಂದು ಅವರು ನ್ಯಾಯಪೀಠಕ್ಕೆ ವಿವರಿಸಿದರು. ದೂರಿನ ಅನ್ವಯ ಬಳ್ಳಾರಿ ಪೊಲೀಸರು ಇದೇ 5ರ ರಾತ್ರಿ ನೋಟಿಸ್ ಜಾರಿಗೊಳಿಸಿ ಗುರುವಾರ ಬೆಳಗ್ಗೆ ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿದರು. ರಾತ್ರೋರಾತ್ರಿ ಬೆಂಗಳೂರಿನ ವಕೀಲರ ಕಚೇರಿಗೆ ನುಗ್ಗಿ
ಸಮೀರ್ ಅವರನ್ನು ಬಂಧಿಸುವುದಕ್ಕೆ ಪ್ರಯತ್ನ ಮಾಡಿದರು. ನೋಡಿ, ಪೊಲೀಸರು ಆ್ಯಕ್ಟ್ ಮಾಡುವ ರೀತಿ ನೋಡಿ, ಇದನ್ನೇ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಜಾಡಿಸಿದ್ದು. ಒಬ್ಬ ಸಾಮಾನ್ಯನ ವಿಚಾರದಲ್ಲಿ ಪೊಲೀಸ್ ವ್ಯವಸ್ಥೆ ಹೇಗೆ ನಡ್ಕೊಳ್ಳುತ್ತೆ, ಒಬ್ಬ ಪ್ರಬಲ ವ್ಯಕ್ತಿಯ ವಿಚಾರದಲ್ಲಿ ಪೊಲೀಸ್ ವ್ಯವಸ್ಥೆ ಹೇಗೆ ವರ್ತಿಸುತ್ತೆ ಅನ್ನೋದನ್ನು ನಾವು ಈ ಪ್ರಕರಣದಲ್ಲಿ ನೀವು ಗಮನಿಸಬಹುದಾಗಿದೆ. ನಾನು ಭಾಳ ಮುಖ್ಯವಾಗಿ ಪೊಲೀಸರ ಬಗ್ಗೆ, ಪೊಲೀಸ್ ಈ ಕ್ರಿಯೆ, ಇದರ ಹಿಂದೆ ಯಾರು ಇರ್ಬೋದು ಅನ್ನೋದ್ರ ಬಗ್ಗೆ ಮಾತನಾಡ್ತೀನಿ. ಅದಕ್ಕೂ ಮೀರಿ ಮಾತನಾಡೋಕ್ಕಾಗಲ್ಲ, ಯಾಕಂದರೆ ನ್ಯಾಯಾಲಯದ ತಡೆ ಇದೆ. ಸೊ ನಾವು ಯಾರೂ ಕೂಡ ಮಾತನಾಡಬಾರ್ದು ಅಂಥೇಳಿ ನ್ಯಾಯಾಲಯ ತಡೆಯಾಜ್ಞೆ ನಡೆದಿದೆ. ಸೊ ಅದರಿಂದ ನನಗೆ ಈ ಪೊಲೀಸರದ ವಿಚಾರಗಳಲ್ಲಿ ಬಳ್ಳಾರಿ ಪೊಲೀಸರು ಸ್ವಯಂ ಪ್ರೇರಿತರಾಗಿ ಅವರು ಕೇಸನ್ನು ದಾಖಲಿಸ್ಕೊಟ್ರಂತೆ. ಇದ್ದಕ್ಕಿದ್ದಾಗ ಎದ್ದು ಬಿದ್ದು ಓಡ್ಬಿಟ್ಟು ಬೆಂಗಳೂರಿಗೆ ಬಂದ್ರಂತೆ. ಆದರೆ ಅವರ ಮೊದಲ ಇದೇನಿದೆ ಅದರಲ್ಲಿ ಸಮೀರ್ ಅವರು ಎಲ್ಲಿದ್ದಾರೆ ಅಂದರೆ ಬಳ್ಳಾರಿ ಅಂತ ತೋರಿಸಲಾಗಿದೆ. ಅವರಾದರೆ ಹುಡ್ಕಕ್ಕೆ ಬಂದಿದ್ದು ಇಲ್ಲಿ. ಸೊ ಇಲ್ಲಿ ಬಹಳಷ್ಟು ಜನ ಸಮೀರ್ ಅವರ ಸ್ನೇಹಿತರುಗಳು ಎಲ್ಲ ಸೇರಿ ಸಮೀರ್ ಅವರು ಪೊಲೀಸರ ಕೈಗೆ ಸಿಗದಂತೆ ನೋಡಿಕೊಂಡ್ರು. ಎಲ್ಲಿವರೆಗೆ? ನ್ಯಾಯಾಲಯ ಮಧ್ಯಂತರ ಆದೇಶವನ್ನು ನೀಡುವವರೆಗೆ. ಅದರವರೆಗೆ ಏನಾದರೂ ಮಾಡಿ ಸಮೀರ್ ಅವ್ರನ್ನ ಎತ್ತಾಕೊಂಡು ಹೋಗ್ಬಿಟ್ಟು ಆ ಪೊಲೀಸ್ ಸ್ಟೇಷನ್ ಕೂಡಿಸಿ ಕಾಲು ಕೈ ರಿಪೇರಿ ಮಾಡಿ ಒದ್ದು ಏನೇನೋ ಮಾಡಿಬಿಡ್ಬೇಕು ಅನ್ನುವ ಪ್ಲ್ಯಾನ್ ಪೊಲೀಸರದಾಗಿತ್ತು ಅಂತ. ಇದ್ರ ಬಗ್ಗೆನೇ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಆತಂಕವನ್ನು ವ್ಯಕ್ತಪಡಿಸಿದ್ದು, ಪೊಲೀಸರನ್ನ ಒಂದು ಅತೃಪ್ತಿಯನ್ನು ಕೂಡ ಅವರು ವ್ಯಕ್ತಪಡಿಸಿದ್ದು. ಯಾಕೆ ಈ ರೀತಿ ಮಾಡ್ತೀರಿ ಅಂತ. ಅದರ ಜೊತೆಗೆ ತುರ್ತು ಏನಿತ್ತು ಅಂತ. ಸೊ ನ್ಯಾಯಪೀಠ ಭಾಳ ಸ್ಪಷ್ಟವಾಗಿ ಕೇಳಿದ್ದು ನೋಡಿ. ಏನು ಕೇಳ್ತು ಅದು ನೋಡಿ, ಇದರಲ್ಲಿ ಅಂಥ ತುರ್ತು ಏನಿತ್ತು? ವಿಡಿಯೋದಲ್ಲಿ ಪ್ರಭಾವಿಗಳನ್ನು ಬಿಂಬಿಸಲಾಗಿದೆ ಎಂದು ಅರ್ಜಿದಾರರನ್ನು ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಿದ್ದೀರಾ ಎಂದು ತನಿಖಾಧಿಕಾರಿಯನ್ನು ನ್ಯಾಯಪೀಠ ತೀವ್ರ ತರಾಟೆಗೆ ತೆಗೆದುಕೊಂಡಿತು. ನೋಡಿ, ನೋಟಿಸ್ ಜೊತೆಗೆ FIR ಪ್ರತಿ ನೀಡುವುದು ಕಡ್ಡಾಯವಲ್ಲವೇ? ನಿಮಗೆ ಏನಾದರೂ ಒತ್ತಡ ಇತ್ತೆ? ನೋಟಿಸ್ ಕೊಡುವುದಕ್ಕೆ ರಾತ್ರಿ ಹೊತ್ತು ಹೋಗಬೇಕಾಗಿತ್ತ? ಸುತ್ತೋಲೆ ಪಾಲನೆ ಮಾಡದೆಯೇ ನೋಟಿಸ್ ಕೊಟ್ಟಿದ್ದೇಕೆ ಅಂತ ಪ್ರಾಸಿಕ್ಯೂಷನ್ ಅನ್ನು ಪ್ರಶ್ನಿಸಿ ನೋಟಿಸ್ಗೆ ಮಧ್ಯಂತರ ನೋಡಿ. ಪೊಲೀಸರು ಅವ್ರ ಮೇಲೆ ಇರುವ ಒತ್ತಡ ಯಾವುದಾಗಿದ್ರೆ, ಯಾರವ ಪ್ರಭಾವಿ ವ್ಯಕ್ತಿಯವರು, ಒಟ್ಟು ಪ್ರಭಾವಿಗಳು ಇಡೀ ಪೊಲೀಸ್ ಸ್ಟೇಷನ್ ಎದ್ದು ಬಿದ್ದು ಬೆಂಗಳೂರಿಗೆ ಓಡ್ಬಂದು ಮಧ್ಯರಾತ್ರಿ ಏನಾರು ಮಾಡಿ ಎದಾಕೊಂಡು ಹೋಗ್ಬೇಕು, ನ್ಯಾಯಾಲಯಕ್ಕೆ ಹಾಜರಾಗಬಾರದು, ಸ್ವಲ್ಪ ಏರೋಪ್ಲೇನ್ ಎತ್ತು ಬಿಡೋಣ. ವಾಟ್ ಟೈಪ್ ಆಫ್ ಕಾನೂನು ಮತ್ತು ಸುವ್ಯವಸ್ಥೆ ಇದು ಅಂತ. ಸೊ ಕಾಂಗ್ರೆಸ್ಸು ಸರ್ಕಾರದ ಅವಧಿಯಲ್ಲಿ ಈ ರೀತಿ ನಡೆಯುತ್ತೆ ಪೊಲೀಸರದ್ದು ಅಂದಾದರೆ, ಯಾಕೆ ಪೊಲೀಸರು ಆಗಿರೋದು ಯಾಕೆ ಕ್ರಮ ಕೈಗೊಳ್ತಾರೆ? ನನಗನ್ನಿಸುವ ಹಾಗೆ ಏನು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಯಾರ ಎದುರು ಬಟ್ಟೆಯನ್ನು ಬಿಚ್ಚಿ ತಲೆಬಾಗಿ ನಿಂತಿದ್ರಲ್ಲ, ಅದನ್ನು ನೋಡಿದ ಮೇಲೆ ಪೊಲೀಸರು ಇವರಿಬ್ಬರು ಯಾರ ಎದುರು ತಲೆಬಾಗಿ ನಿಂತಿದ್ದಾರೋ, ಬಟ್ಟೆ ಬಿಚ್ಚಿ ನಿಂತಿದ್ದಾರೋ ಅವರ ಗೌರವವನ್ನು ಇನ್ನೊಂದನ್ನು ಕಾಪಾಡುವುದು ತಮ್ಮ ಆದ್ಯ ಕರ್ತವ್ಯ. ಅವರಿರುವ ಆ ಸ್ಥಾನ ಏನಿದೆ, ಆ ಕುರುಕ್ಷೇತ್ರ ಏನಿದೆ, ಆ ಕುರುಕ್ಷೇತ್ರ ಧರ್ಮಕ್ಷೇತ್ರ. ಆ ಕುರುಕ್ಷೇತ್ರವ ಏನಿದೆ, ಆ ಧರ್ಮಕ್ಷೇತ್ರದಲ್ಲಿರುವ ಮುಖ್ಯ ವ್ಯಕ್ತಿ ಏನಿದ್ದಾರೆ, ಅವರ ರಕ್ಷಣೆ ಮಾಡಬೇಕು ಅಂದರೆ ಅವರಿದ್ದ ಯಾರು ಮಾತನಾಡ್ತಾರೆ, ಯಾರು ಸತ್ಯವನ್ನು ಬಯಲಿತಾರೆ, ಅವರ ಬಾಯಿ ಮುಚ್ಚಿಸುವುದು ನಮ್ಮ ಕೆಲಸ. ಯಾಕೆಂದರೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಅವರೇನೆ ಅಲ್ಲಿ ಹೋಗಿ ಬಟ್ಟೆ ಬಿಚ್ಚಿ ನಿಂತಿದ್ದಾರೆ. ಒಬ್ಬ ಅಧಿಕಾರದಲ್ಲಿರುವವನು ಕೊಡುವ ಸಂದೇಶಗಳೇನಿರ್ತವೆ ಅದು ಬಹಳ ಮುಖ್ಯವಾದ್ದು. ಒಬ್ಬ ಮುಖ್ಯಮಂತ್ರಿ ಆಗಲಿ, ಒಬ್ಬ ಉಪಮುಖ್ಯಮಂತ್ರಿ ಆಗಲಿ, ಯಾವುದೇ ಒಬ್ಬ ವ್ಯಕ್ತಿಯ ಮುಂದೆ ಹೋಗಿ ತಲೆ ಬಗ್ಗೆ ನಿಂತರೆ, ಆತ ಸಾಧು ಇರಬಹುದು, ಸಂತನಿರ್ಬೋದು, ಮೌಲ್ವಿ ಇರಬಹುದು, ಫಾದರ್ ಇರಬಹುದು, ಅಂಥವರ ಎದುರು ನೀವು ಬಟ್ಟೆ ಬಿಚ್ಚಿ ತಲೆಬಾಗಿ ನಿಂತಾಗ ನೀವು ಅವರಿಗೆ ಸರೆಂಡರ್ ಆಗಿದ್ದೀರಿ ಅಂತ ಅರ್ಥ. ಕರ್ನಾಟಕದ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಒಬ್ಬ ವ್ಯಕ್ತಿಯ ಎದುರು ಸರೆಂಡರ್ ಆದ ಮೇಲೆ ಆ ವ್ಯಕ್ತಿಯೇ ಆಡಳಿತವಾಗ್ತಾನೆ.
ಆ ವ್ಯಕ್ತಿಗೆ ಒಂದು ವಿಶಿಷ್ಟವಾದ ಪವರ್ ಬರುತ್ತೆ. ಯಾಕೆಂದರೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಬಟ್ಟೆ ಬಿಚ್ಚಿ ತಲೆಬಾಗಿ ನಿಂತಿದ್ದಾರೆ ಅಂದರೆ ಇಡೀ ಆಡಳಿತ ಅವರ ಎದುರು ತಲೆಬಾಗಿ ನಿಂತಿದೆ ಅಂತ. ಯಾವಾಗ ಇಡೀ ಆಡಳಿತ ಅವರ ಎದುರು ತಲೆಬಾಗಿ ನಿಂತಿದೆಯೋ ಆಗ ಅಂತಹ ವ್ಯಕ್ತಿಯನ್ನು ರಕ್ಷಿಸುವುದಕ್ಕೆ ಇಡೀ ವ್ಯವಸ್ಥೆ ಕೆಲಸ ಮಾಡುತ್ತೆ. ಅದಕ್ಕೆ ಬಲಿಯಾಗುವವರು ಸತ್ಯವನ್ನು ಮಾತನಾಡುವ ಸಮೀರ್ನಂಥ ಜನ. ಸತ್ಯವೇ ನನ್ನ ತಾಯಿ ತಂದೆ ಅಂತ ಯಾರು ಅಂದ್ಕೋತಾರೆ ಅವರೇ ಬಲಿಯಾಗ್ತಾರೆ. ಈಗ ಆಗ್ತಾ ಇರೋದು ಅಷ್ಟೆ. ಆ ಒಂದು ಧರ್ಮಕ್ಷೇತ್ರ ಕುರುಕ್ಷೇತ್ರದಲ್ಲಿ ನಡೆಯುತ್ತಿರುವ ನಿಗೂಢ ಯುದ್ಧಗಳೇನಿವೆ, ಆ ನಿಗೂಢ ಯುದ್ಧಗಳಲ್ಲಿ ಹರಿದಿರುವ ರಕ್ತ ಎಷ್ಟೋ ಗೊತ್ತಿಲ್ಲ. ಅಲ್ಲಿ ಹರಿದಿರುವ ರಕ್ತ, ಅಲ್ಲಿ ಬಿದ್ದಿರುವ ಹೆಣದ ಮೇಲೆ ಯಾವ ದುರ್ಯೋಧನ ಹೆಜ್ಜೆ ಇಡ್ತಾ ಬಂದು ಸಂತಾಪವನ್ನು ವ್ಯಕ್ತಪಡಿಸುವುದು, ಅಥವಾ ಯಾವುದೇ ದುರ್ಯೋಧನ, ಇವತ್ತಿನ ದುರ್ಯೋಧನರು ಅಲ್ಲಿ ಬರದೆ ತಪ್ಪಿಸಿಕೊಂಡು ಓಡೋಗ್ಬೋದಲ್ವಾ? ಆಗ ಬಲಿಯಾಗುವವರು ಸಮೀರ್ ಅನ್ನುವ ಹುಡುಗನಂಥವರು. ಈ ಅರಿವು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗೆ ಇಲ್ಲದಿದ್ದರೆ ಅವರು ಆ ಸ್ಥಾನದಲ್ಲಿ ಇರುವುದಕ್ಕೆ ಯೋಗ್ಯರಲ್ಲ. ನನಗೆ ಆ ವಿಚಾರದಲ್ಲಿ ಯಾವುದೇ ಅನುಮಾನ ಇಲ್ಲ. ಅವರು ಬಟ್ಟೆ ಬಿಚ್ಚಿ ತಲೆಬಾಗಿ ಅಲ್ಲಿ ನಿಂತಿರುವ ಚಿತ್ರ ಏನಿದೆ ಅದೇನೇ ಪೊಲೀಸರಿಗೆ ಇಂತಹ ಒಂದು ಶಕ್ತಿಯನ್ನು ಕೊಟ್ಟದ್ದು. ಅದಕ್ಕೂ ನನಗೆ ಯಾವುದೇ ಅನುಮಾನ ಇಲ್ಲ. ಅದಿಲ್ಲದಿದ್ದರೆ ಅಧಿಕಾರದಲ್ಲಿರುವವರು ಇಂತಹ ಕ್ಷೇತ್ರ ಮತ್ತು ಇಂತಹ ಜನರಿಂದ ಒಂದು ಅಂತರವನ್ನು ಕಾಪಾಡಿಕೊಂಡು ಬಂದರೆ ಆಗ ಪೊಲೀಸ್ ವ್ಯವಸ್ಥೆ ಪ್ರಾಮಾಣಿಕವಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯ. ಈ ವಿಚಾರದಲ್ಲಿ ಈಗ ಯಾರೋ ಸಮೀರ್ ಅನ್ನುವ ಹುಡುಗ ವಿಡಿಯೋ ಮಾಡಾಕ್ತಾ ಯೂಟ್ಯೂಬರ್ ಅಂತ ಇಟ್ಕೊಳ್ಳಿ, ಪೊಲೀಸರು ಯೋಚನೆ ಮಾಡೋದೇನು ಗೊತ್ತಾ? ಏನ್ರಿ ಇವನು ಯಾರ ಮೇಲೆ ಮಾಡಿದ್ದಾನೆ? ಅವರ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗೆ ಭಾಳ ಹತ್ರ ಕಂಡ್ರಿ, ಅವರಿಬ್ಬರು ಬಟ್ಟೆ ಬಿಚ್ಕೊಂಡು ಅವ್ರು ಖಾಲಿ ಬೀಳ್ತಾರೆ, ನಾವು ರಕ್ಷಣೆ ಮಾಡ್ಬೇಕಲ್ವಾ? ಈ ಮನಸ್ಥಿತಿ ಪೊಲೀಸರಿಗೆ ಬರುತ್ತೆ. ಅಲ್ಲಿ ನ್ಯಾಯ ಸಾಯುತ್ತೆ. ಮೊದಲನೇದಾಗಿ ಆ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸೋದಕ್ಕೆ ಆಗಿಲ್ಲ. ಆ ಹೆಣ್ಣು ಮಗಳ ಮೇಲೆ ನಡೆದ ಅತ್ಯಾಚಾರ, ಆ ಅತ್ಯಾಚಾರದ ಆದ ಮೇಲೆ ಆ ಕ್ರೂರಿಗಳು ನಡೆಸಿದ ಕ್ರೌರ್ಯ, ಅದರ ವಿವರಗಳು ಬೆಚ್ಚಿ ಬೀಳಿಸ್ತವೆ. ಇಂಥದನ್ನು ಆ ಮುಗ್ಧ ತಂದೆ ತಾಯಿಗಳು ಅದನ್ನು ಹೇಗೆ ಸಹಿಸಿರ್ಬೋದು? ಆರೋಪಿ ಅಂತ ಯಾರೋ ಒಬ್ಬನ್ನ ಎತ್ತಿ ಬಂದು ಅವನ 10 ವರ್ಷಕ್ಕೂ ಹೆಚ್ಚಿನ ಬದುಕನ್ನು ತೆಗೆದುಕೊಂಡು ಹೋಗಿ ಕಂಬಿಗಳ ನಡುವೆ ಕಟ್ಟಾಕಿದ್ರಲ್ಲ, ಅವನ ಬದುಕನ್ನು ಕಟ್ಟಾಕಿದ್ರಲ್ಲ, ಅವನನ್ನು ಹುಚ್ಚಿನನ್ನಾಗಿ ಮಾಡಿದ್ರಲ್ಲ, ಇದರ ಹಿಂದಿರುವವರು ಯಾರು? ಅವ್ರಿಗೆ ಶಿಕ್ಷೆ ಆಗಬಾರ್ದ? ಇಡೀ ವ್ಯವಸ್ಥೆ ಯಾವ ರೀತಿ ಷಡ್ಯಂತ್ರವನ್ನು ರೂಪಿಸ್ಬಿಡ್ತು ನೋಡಿ. ಯಾವ ರೀತಿ ಷಡ್ಯಂತ್ರ ನೋಡಿ, ಆಲೋಚನೆ ಮಾಡಿ. ಈಗ ಬಹಳ ಸ್ಪಷ್ಟವಾಗಿ ಈ ಯುವಕ ಸಮೀರ್ ಅನ್ನೋನು ಏನಿದ್ದಾನೆ ಅವರನ್ನು ಬಂಧಿಸಿ ಅದಕ್ಕೆ ಬೇರೆ ರೂಪವನ್ನು ಕೊಡುವ ಯತ್ನ ಕೂಡ ನಡೆದಿತ್ತು. ಆದರೆ ಈ ಹುಡುಗ ಅವನು ವಿಡಿಯೋ ಮಾಡುವ ಕೇವಲ ಹಿಂದೂ ಮಾತ್ರ ಅಲ್ಲ, ಅವನು ಮೌಲ್ಯಗಳ ವಿರುದ್ಧನೂ ಮಾತನಾಡಿದ್ದಾನೆ. ಆತ ಪ್ರಾಮಾಣಿಕ ನ್ಯಾಯವಂತನಾಗಿ ಆತ ಮಾತನಾಡಿದ್ದಾನೆ. ಆ ಕಾರಣಕ್ಕಾಗಿ ಇದಕ್ಕೆ ಕೋಮು ತಿರುವನ್ನು ಕೊಡೋದು ಕಷ್ಟ ಆಗಲ್ಲ. ಅದನ್ನು ಎತ್ತು ಕಟ್ಟೋದಕ್ಕೆ BJP ಅಂತ ರಾಜಕೀಯ ಪಕ್ಷಗಳು ಬೇರೆ ಬೇರೆ ಸಂಘಟನೆಗಳು ಯತ್ನ ಮಾಡಬಹುದು, ಆದರೆ ಸುಲಭ ಅಲ್ಲ. ಯಾಕೆಂದರೆ ಆ ವ್ಯಕ್ತಿ ಪ್ರಾಮಾಣಿಕ. ಅವನ ಜೊತೆ ಆರೋಗ್ಯಪೂರ್ಣ ಮನಸ್ಸುಗಳು ನಿಲ್ಲಬೇಕು. ನನಗೆ ಇದನ್ನು ನೋಡಿದ ಮೇಲೆ ಈ ವಿಚಾರದಲ್ಲಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ಮೇಲೆ ನನಗೆ ನಂಬಿಕೆ ಉಳಿದಿಲ್ಲ. ಅವರು ನ್ಯಾಯವನ್ನು ಕೊಡಿಸ್ಬಿಡ್ತಾರೆ ಅಂತ ನನಗನ್ನಿಸಲ್ಲ. ಇನ್ನು ಡಾಕ್ಟರ್ ಪರಮೇಶ್ವರ್ ಅವರಿಗಂತೂ ಬೆನ್ನೆಲುಬಂತೂ ಇತ್ತೀಚಿನ ದಿನಗಳು ಹೊರಟೆ ಹೋಗ್ಬಿಟ್ಟಿದೆ. ಯಾಕೆ ಹಾಗಾಗಿದ್ದಾರೆ ನಮ್ಮ ಗೃಹ ಸಚಿವರು ಅನ್ನೋದೇ ನನಗೆ ಅರ್ಥ ಆಗಲ್ಲ. ಬೆನ್ನೆಲುಬೇ ಇಲ್ಲ. ಯಾವುದಕ್ಕೆ ನೋಡಿದರೂ ಕೂಡ ಒಂದು ರೀತಿ ನಮ್ಮಲ್ಲಿ ಹಾಲುಂಡಿ ಅಂತಾರೆ, ಜೋಕರ್ಸ್ಗಳು ಅನ್ಬೋದು. ಆ ರೀತಿ ಏನೇನೋ ಹೇಳ್ತಾ ತಿಪ್ಪೆ ಸಾರಿಸ್ತಾ ಹೋಗ್ತಾರೆ. ಅವ್ರಿಗೆ ಒಂದು ರೀತಿ ಫ್ರಸ್ಟ್ರೇಷನ್ ಆಗಿದೆ, ಮುಖ್ಯಮಂತ್ರಿ ಆಗಬೇಕಾಗಿತ್ತು, ಆಗ್ತಾ ಇಲ್ಲ.
ಸಾಕಪ್ಪ ಅನಿಸಿರ್ಬೋದು. ಇದು ಇವತ್ತಿನ ಕತೆ. ಇದು ಧರ್ಮಕ್ಷೇತ್ರ ಕುರುಕ್ಷೇತ್ರ ಕತೆ. ಧರ್ಮದ ಕ್ಷೇತ್ರದ, ಧರ್ಮ ಇದೆ ಎಂದು ಹೇಳಲಾದ ಸ್ಥಳದ, ಧರ್ಮದ ಜಾಗದ, ಅಲ್ಲಿರುವ ಮುಖ್ಯಸ್ಥರ ಕೆಲಸದಕ್ಕೆ ಸಂಬಂಧಪಟ್ಟ ಕೃತ್ಯಗಳಿಗೆ, ಕುಕೃತ್ಯಗಳಿಗೆ ಸಂಬಂಧಪಟ್ಟ ಕಥೆ. ಮುಂದೇನು ಗೊತ್ತಿಲ್ಲ. ಆದರೆ ಅಟ್ಲೀಸ್ಟ್ ಕಾಂಗ್ರೆಸ್ ಸರ್ಕಾರ ನ್ಯಾಯವಂತವಾಗಿ ಬಾಳಲಿ ಅಲ್ವಾ. ಅಯೋಗ್ಯರು, ಯಾರು ಮೋಸಗಾರರು, ಅತ್ಯಾಚಾರಿಗಳು ಇದ್ದಾರೆ, ಅವರ ಎದುರಿಗೆ ತಲೆಬಾಗುವ ಕೆಲಸವನ್ನು ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಇತ್ಯಾದಿಗಳು ಮಾಡೋದಿರಲಿ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಿಂದ ಬರ್ತೀನಿ. ನಾನು ವಾಯಿನ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಸದಾ ಇರಲಿ. ಎಲ್ಲರಿಗೂ ಶುಭರಾತ್ರಿ, ನಮಸ್ಕಾರ. ನಾಳೆ ಮತ್ತೆ ಬರ್ತೀನಿ.